3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸ, ಸಾಕ್ಷಾತ್ ಶಿವನಿಗೆ ಪ್ರಿಯವಾದ ಸೋಮವಾರ ಮತ್ತು ಸಂಕಟಹರ ಭೈರವನ ಕಾಲಾಷ್ಟಮಿ ತಿಥಿ. ಇಂತಹ ಒಂದು ಮಹಾ ಅದ್ಭುತ ಮತ್ತು ಅಪರೂಪದ ದೈವಿ ಯೋಗ ಪದೇ ಪದೇ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳಿದ್ದರೂ, ಎಷ್ಟೇ ಮಾನಸಿಕ ಒತ್ತಡ ಅಥವಾ ನಕಾರಾತ್ಮಕತೆ ಇದ್ದರೂ ಜೂನ್ 8ರ ಈ ಪೂಜೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. 2026ರ ಜೂನ್ 8ರಂದು ಅತ್ಯಂತ ಅಪರೂಪದ ಮತ್ತು ಶಕ್ತಿಶಾಲಿಯಾದ ಅಧಿಕ ಮಾಸದ ಕಾಲಾಷ್ಟಮಿ ಬರ್ತಾ ಇದೆ. ಕಾಲ ಭೈರವನ ಅನುಗ್ರಹ ಪಡೆಯಲು ಈ ದಿನ ಅತ್ಯಂತ ಶ್ರೇಷ್ಠ. ಈ ಬಾರಿ ಬಂದಿರುವ ಕಾಲಾಷ್ಟಮಿ ಯಾಕೆ ಇಷ್ಟೊಂದು ವಿಶೇಷ? ಈ ದಿನದ ನಿಖರವಾದ ಮುಹೂರ್ತ ಸಮಯ ಯಾವುದು ಮತ್ತು ಮನೆಯಲ್ಲೇ ಸರಳವಾಗಿ ಕಾಲ ಭೈರವನನ್ನು ಒಲಿಸಿಕೊಳ್ಳೋದು ಹೇಗೆ, ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಮೊದಲನೇದಾಗಿ ಈ ಬಾರಿ ಕಾಲಾಷ್ಟಮಿ ಬಂದಿರೋದು ಸಾಮಾನ್ಯ ದಿನಗಳಲ್ಲ, ಬದಲಿಗೆ ಅಧಿಕ ಮಾಸದಲ್ಲಿ. ಈ ತಿಂಗಳನ್ನು ಪುರುಷೋತ್ತಮ ಮಾಸ ಅಥವಾ ವಿಭುವನ ಮಾಸ ಎಂದೇ ಕರೆಯಲಾಗುತ್ತೆ. ಅಧಿಕ ಮಾಸದಲ್ಲಿ ಬರುವ ಅಷ್ಟಮಿಯನ್ನು ವಿಭುವನ ಕೃಷ್ಣಾಷ್ಟಮಿ ಎಂದೇ ಕರೆಯುತ್ತಾರೆ. 3 ವರ್ಷಗಳಿಗೊಮ್ಮೆ ಬರುವ ಈ ಅಧಿಕ ಮಾಸದಲ್ಲಿ ಮಾಡುವ ಪೂಜೆ, ದಾನ ಮತ್ತು ಜಪಗಳಿಗೆ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚು ಫಲ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಕಷ್ಟಗಳಿದ್ದರೆ, ಗ್ರಹ ದೋಷಗಳಿದ್ದರೆ ಈ ಅಧಿಕ ಮಾಸದ ಕಾಲಾಷ್ಟಮಿ ದಿನ ಮಾಡುವ ಪೂಜೆ ಅದಕ್ಕೆ ಮುಕ್ತಿ ನೀಡುತ್ತೆ. ಈಗ ಕಾಲಾಷ್ಟಮಿಯ ಶುಭ ಮುಹೂರ್ತವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಜೂನ್ 8ರ ಕಾಲಾಷ್ಟಮಿಯ ನಿಖರವಾದ ತಿಥಿ ಮತ್ತು ಪೂಜೆಯ ಸಮಯ ಹೀಗಿದೆ. ಅಷ್ಟಮಿ ತಿಥಿ ಆರಂಭ ಆಗೋದು ಜೂನ್ 8ರ ಮುಂಜಾನೆ 3:24ಕ್ಕೆ. ಹಾಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗೋದು ಜೂನ್ 9ರ ಮುಂಜಾನೆ 3:23ಕ್ಕೆ. ಕಾಲಭೈರವನ ಆರಾಧನೆಗೆ ಪ್ರದೋಷ ಕಾಲ ಅಂದರೆ ಅದು ಸಂಜೆಯ ಸಮಯ. ಹಾಗಾಗಿ ಜೂನ್ 8ರ ಸಂಜೆ 6:30ರಿಂದ 7:30ರ ಒಳಗೆ ಪೂಜೆ ಮತ್ತು ದೀಪಾರಾಧನೆಗೆ ಅತ್ಯಂತ ಶುಭ ಮುಹೂರ್ತವಾಗಿರುತ್ತೆ. ಹಾಗಾಗಿ ಆ ಸಮಯದಲ್ಲಿ ನಾವು ಪೂಜೆ ಮತ್ತು ದೀಪಾರಾಧನೆ ಮಾಡೋದ್ರಿಂದ ನಮಗೆ ಶುಭ ಫಲಗಳು ದೊರೆಯುತ್ತೆ. ಈಗ ಮನೆಯಲ್ಲೇ ಸರಳವಾಗಿ ಪೂಜೆ ವಿಧಿವಿಧಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಜೂನ್ 8ರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಭೈರವನನ್ನು ಸ್ಮರಿಸಿ ಅಷ್ಟಮಿ ಉಪವಾಸದ ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಾಧ್ಯವಾದರೆ ದಿನಪೂರ್ತಿ ಉಪವಾಸ ಮಾಡ್ಬೋದು. ಇಲ್ಲ ಆಗೋದಿಲ್ಲ, ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಕೆಲಸ ಮಾಡೋದಿದೆ ಅಂದರೆ ಪರವಾಗಿಲ್ಲ, ಬೆಳಗ್ಗೆನೇ ನಾವು ಸ್ನಾನ ಎಲ್ಲ ಮುಗಿಸಿ ಪೂಜೆಯನ್ನು ಮಾಡಿ ನಾವು ಕೆಲಸಕ್ಕೆ ಹೋಗ್ಬೋದು. ಮನೆಯಲ್ಲೇ ಇರೋ ಅಂಥವರು ಬೇಕಾದರೆ ದಿನಪೂರ್ತಿ ಉಪವಾಸವನ್ನು ಮಾಡ್ಬೋದು. ಇನ್ನು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಅಂದರೆ ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ ಮತ್ತು ತುಪ್ಪ, ಶುದ್ಧ ತುಪ್ಪ, ಇದನ್ನು ಪಂಚಾಮೃತ ಅಭಿಷೇಕವನ್ನು ಮಾಡ್ಬೋದು. ಒಂದು ವೇಳೆ ಪಂಚಾಮೃತ ಅಭಿಷೇಕ ಮಾಡೋಕ್ಕೆ ಸಾಧ್ಯವಾಗದಿದ್ದರೆ ಕೇವಲ ನೀರಲ್ಲಿ ಸಹ ನಾವು ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು. ಅದರ ಜೊತೆಗೆ ನಾವು ಪಂಚಾಮೃತ ಅಭಿಷೇಕ ಮಾಡೋ ಸಮಯದಲ್ಲಿ ಈ ಒಂದು ಮಂತ್ರವನ್ನು ನೀವು ಹೇಳಬೇಕು. ಇದು ತುಂಬಾ ಶಕ್ತಿಶಾಲಿ ಮಂತ್ರ. ಹಾಗೆ ಆ ಭೋಲೆನಾಥ ಮತ್ತು ಕಾಲಭೈರವರು ತಕ್ಷಣ ಪ್ರಸನ್ನರಾಗ್ತಾರೆ. ಹಂಗಾಗಿ ನೀವು ನಿಷ್ಕಲ್ಮಶ ಭಕ್ತಿಯಿಂದ ಈ ಒಂದು ಮಂತ್ರ ಪಠಣೆಯನ್ನು ಮಾಡಬೇಕು. ನಾನಿವಾಗ ನಿಮಗೆ ಆ ಮಂತ್ರವನ್ನು ಹೇಳ್ಕೊಡ್ತೀನಿ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮಾನ್ ಮಹಾದೇವಾಯ ನಮಃ. ಇದು ಪೂರ್ತಿ ನೀವು ಅಭಿಷೇಕ ಮಾಡ್ತಾ ಈ ಒಂದು ಮಂತ್ರವನ್ನು ನಿಧಾನಕ್ಕೆ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಬರಬೇಕು. ಎಷ್ಟು ಬಾರಿ ಸಾಧ್ಯವಾಗುತ್ತೋ ಅಷ್ಟು ಬಾರಿ ನೀವು ಈ ಮಂತ್ರವನ್ನು ಹೇಳಿ, ದಿನನಿತ್ಯ ಹೇಳಿ. ಯಾಕೆಂದರೆ ಇದು ಅಷ್ಟು ಪವರ್ಫುಲ್ ಆಗಿರೋವಂಥ, ಶಕ್ತಿಶಾಲಿ ಆಗಿರೋವಂಥ ಮಂತ್ರ ಇದು. ಅಭಿಷೇಕ ಎಲ್ಲ ಆದಮೇಲೆ ಸಂಜೆ ಪ್ರದೋಷ ಕಾಲದಲ್ಲಿ ಕಾಲಭೈರವನ ಫೋಟೋ ಮುಂದೆ ಅಥವಾ ಶಿವನ ಫೋಟೋ ಮುಂದೆ ನಾವು 4 ಮುಖದ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು. ಇದು ನಿಮ್ಮ ಮನೆಯ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಕಾಲಭೈರವನ ಫೋಟೋ ಇಲ್ಲದಿದ್ದರೆ ಚಿಂತೆ ಮಾಡೋ ಅಗತ್ಯವಿಲ್ಲ. ಕಾಲಭೈರವರು ಸಾಕ್ಷಾತ್ ಪರಶಿವನ ರುದ್ರಾವತಾರ ಆಗಿರೋದ್ರಿಂದ ಈ ದಿನ ಮನೆಯಲ್ಲಿರುವ ಶಿವಲಿಂಗಕ್ಕೆ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠ.
ಹಾಗೆ ಕಾಲಭೈರವನ ಒಂದು ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ನೀವು 108 ಬಾರಿ ಪಠಣೆಯನ್ನು ಮಾಡಬೇಕು. ಈ ಒಂದು ಮಂತ್ರ ಶತ್ರುಗಳ ಕಾಟ, ಭಯ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿಮ್ಮ ಹತ್ರ ಸುಳಿಯೋದಕ್ಕೂ ಬಿಡೋದಿಲ್ಲ. ಆ ಥರ ಒಂದು ಶಕ್ತಿಶಾಲಿ ಇರುವಂಥ ಒಂದು ಮಂತ್ರ. ಓಂ ರೀಂ ಬಂ ಬಟುಕಾಯ ಅಪದ್ದುದ್ಧಾರಣಾಯ ಕುರು ಕುರು ಬಟುಕಾಯ ರೀಂ ಓಂ ಸ್ವಾಹ. ಇಲ್ಲಾಂದರೆ ಇನ್ನೂ ಸರಳವಾಗಿ ಓಂ ಕಾಲಭೈರವಾಯ ನಮಃ ಅಂತ ಈ ಒಂದು ಮಂತ್ರವನ್ನು 108 ಬಾರಿ ನಾವು ಪಠಿಸ್ಬೋದು. ಹಾಗೆಯೇ ದೇವರಿಗೆ ಕಪ್ಪು ಎಳ್ಳು, ಬೆಲ್ಲ ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಸಿಹಿ ರೊಟ್ಟಿಯನ್ನು ನಾವು ನೈವೇದ್ಯವಾಗಿ ಅರ್ಪಿಸಬೇಕು. ಹಾಗೆಯೇ ಕಾಲಭೈರವನ ವಾಹನ ಕಪ್ಪು ನಾಯಿ. ಹಾಗಾಗಿ ಈ ದಿನ ಕಪ್ಪು ನಾಯಿಗೆ ಹಾಲು, ರೊಟ್ಟಿ ಅಥವಾ ಬಿಸ್ಕೆಟ್ ನೀಡುವುದರಿಂದ ರಾಹು, ಕೇತು ದೋಷಗಳು ಮತ್ತು ಶನಿ ದೋಷಗಳು ತಕ್ಷಣವೇ ನಿವಾರಣೆ ಆಗುತ್ತೆ. ವೀಕ್ಷಕರೇ, ಈ ಬಾರಿ ಕಾಲಾಷ್ಟಮಿ ಅತ್ಯಂತ ವಿಶೇಷ. ಯಾಕೆ ಗೊತ್ತಾ? ಸೋಮವಾರ ಬಂದಿದೆ. ಸೋಮವಾರ ಅಂದರೆ ಭೋಲೆನಾಥನಿಗೆ ಅತ್ಯಂತ ಪ್ರಿಯವಾದ ದಿನ. ಹಂಗಾಗಿ ಶಿವನ ವಾರ ಮತ್ತು ಶಿವನದ್ದೇ ರೂಪನಾದ ಕಾಲಭೈರವನ ತಿಥಿ ಒಟ್ಟಿಗೆ ಬಂದಿರೋದು ಒಂದು ಅಪರೂಪದ ದೈವಿ ಯೋಗನೇ. ಶಾಸ್ತ್ರಗಳ ಪ್ರಕಾರ ಸೋಮವಾರದ ಕಾಲಾಷ್ಟಮಿಯ ದಿನ ಯಾರು ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ ಕಾಲಭೈರವನನ್ನು ಪ್ರಾರ್ಥಿಸುತ್ತಾರೋ ಅವರ ಜಾತಕದಲ್ಲಿರುವ ಎಲ್ಲ ರೀತಿಯ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ವಿಶೇಷವಾಗಿ ಜಾತಕದಲ್ಲಿ ಚಂದ್ರನ ದೋಷವಿದ್ದರೆ, ಅಂದರೆ ಮನಸ್ಸಿನ ಅಶಾಂತಿ, ಖಿನ್ನತೆ ಇದ್ದರೆ ಅಥವಾ ಶನಿ, ರಾಹು, ಕೇತುಗಳ ಕಾಟವಿದ್ದರೆ ಈ ದಿನ ಮಾಡುವ ಶಿವಭೈರವನ ಆರಾಧನೆಯಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ. ಇದು ಸಾಲದ ಬಾಧೆಯಿಂದ ಮುಕ್ತಿ ಪಡೆಯಲು ಮತ್ತು ಮನೆಯಲ್ಲಿ ಸುಖ ಶಾಂತಿ ನೆಲೆಸಲು ಅತ್ಯಂತ ಸಿದ್ಧಿ ನೀಡುವ ದಿನವಾಗಿದೆ. ವೀಕ್ಷಕರೇ, ಈ ಅಪರೂಪದ ಅಧಿಕ ಮಾಸದ ಕಾಲಾಷ್ಟಮಿಯ ದಿನದಂದು ಭಕ್ತಿಯಿಂದ ಕಾಲಭೈರವನನ್ನು ಪ್ರಾರ್ಥಿಸಿ ನಿಮ್ಮ ಜೀವನದ ಎಲ್ಲ ಭಯ, ರೋಗ ಮತ್ತು ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಿರಿ. ಹಾಗೆ ಕೊನೆಯದಾಗಿ ನಿಮ್ಮಲ್ಲಿ ಹೇಳೋದೇನು ಅಂದರೆ, 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸ, ಸಾಕ್ಷಾತ್ ಶಿವನಿಗೆ ಪ್ರಿಯವಾದ ಸೋಮವಾರ ಮತ್ತು ಸಂಕಟಹರ ಭೈರವನ ಕಾಲಾಷ್ಟಮಿ ತಿಥಿ, ಇಂತಹ ಒಂದು ಮಹಾ ಅದ್ಭುತ ಮತ್ತು ಅಪರೂಪದ ದೈವಿ ಯೋಗ ಪದೇ ಪದೇ ಸಿಗೋದಿಲ್ಲ. ಹಾಗಾಗಿ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಕಷ್ಟಗಳಿದ್ದರೂ, ಎಷ್ಟೇ ಮಾನಸಿಕ ಒತ್ತಡ ಅಥವಾ ನಕಾರಾತ್ಮಕತೆ ಇದ್ದರೂ ಜೂನ್ 8ರ ಈ ಪೂಜೆಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ದೊಡ್ಡದಾಗಿ ಏನು ಮಾಡದಿದ್ರೂ ಪರವಾಗಿಲ್ಲ, ಕೇವಲ 1 ಲೋಟ ನೀರನ್ನು ಶಿವಲಿಂಗಕ್ಕೆ ಅರ್ಪಿಸಿ ಭಕ್ತಿಯಿಂದ ಒಂದು ದೀಪ ಹಚ್ಚಿ ಕಾಲಭೈರವನನ್ನು ಪ್ರಾರ್ಥನೆ ಮಾಡಿ. ಭೈರವ ಬಾಬಾ ನಿಮ್ಮನ್ನು ಕೈ ಬಿಡೋದಿಲ್ಲ. ಈಗ ಯಾರೆಲ್ಲ ಈ ಸೋಮವಾರದ ಪೂಜೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಈಗಲೇ ಕಮೆಂಟ್ನಲ್ಲಿ ಓಂ ಕಾಲಭೈರವಾಯ ನಮಃ ಅಥವಾ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಮ ಆಪ್ತರೊಂದಿಗೆ, ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇಂಥದ್ದೇ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಾಹಿತಿಗೆ ನಮ್ಮ ದೇಗುಲದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ. ನಮಃ ಪಾರ್ವತಿ ಪತೆ. ಹರ ಹರ ಮಹಾದೇವ್.